ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಡಿಸಿಎಂ ಫೈಟ್ ತುಂಬಾ ಜೋರಾಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಡಿಸಿಎಂ ಫೈಟ್ ಜೋರಾಗ್ತಾ ಇದೆ. ಏನು ಆಲ್ರೆಡಿ ಇದ್ದಾರೆ ಒಬ್ರು, ಆದರೆ ಮೂರು ಆಗಬೇಕು ಅಂತ ಕಾಂಗ್ರೆಸ್ ಪಾಳೆಯದಲ್ಲಿ ಲೋಕಸಮರ ಹೊತ್ತಲ್ಲೇ ಹೆಚ್ಚುವರಿ ಡಿಸಿಎಂನ ಕೂಗು ಜೋರಾಗಿ ಕೇಳ್ತಾ ಇದೆ. ಸೊ ನಾಯಕರಲ್ಲೇ ಒಂದಿಷ್ಟು ಗೊಂದಲ ಇದೆ. ಈಗ ಡಿಸಿಎಂ ಇಲ್ಲ ಅಂತ ಹೈಕಮಾಂಡ್ ಹೇಳಿದ್ರು ಕೂಡ ಡಿಶುಮ್ ಅಂತ ಹೇಳಿ ಮಾತಿನ ಯುದ್ಧ ಶುರುವಾಗಿದೆ. ಇನ್ನು ಕೈಗೆ ಹೋಗಿಲ್ಲ. ನಮ್ಮ ಬೇಡಿಕೆ ನಿರಂತರ ಅಂತ ಸಿದ್ದರಾಮಯ್ಯನವರ ಬಣದಲ್ಲಿರುವಂತಹ ನಾಯಕರು ಹೇಳ್ಕೊಳ್ತಾ ಇದ್ದಾರೆ. ಸೊ ಡಿಕೆಗೆ ಬ್ರೇಕ್ ಹಾಕೋದಕ್ಕೆ ಹೆಚ್ಚುವರಿ ಉಪಮುಖ್ಯಮಂತ್ರಿನ ಗೊತ್ತಿಲ್ಲ. ಅದು ಡಿಕೆ ಶಿವಕುಮಾರ್ ಅವರಿಗೆ ಅರಿವಿರುತ್ತೆ, ನನಗೆ ಕಡಿವಾಣ ಹಾಕೋಕ್ಕೋಸ್ಕರನೇ ಈ ರೀತಿಯಾಗಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಹೈಕಮಾಂಡ್ ಮೂಲಕನೇ ಆ ಹೇಳಿಕೆಯನ್ನು ಕೊಡಿಸ್ಬಿಟ್ಟಿದ್ದಾರೆ, ಹೆಚ್ಚುವರಿ ಯಾವ ಡಿಸಿಎಂ ಇಲ್ಲ ಅಂತ ಹೇಳಿ. ಆದರೂ ಸಿದ್ದರಾಮಯ್ಯನವರ ಬಣ ಮಾತ್ರ ಬೇಡಿಕೆ ಮಾತ್ರ ನಿರಂತರ ಅಂತ ಹೇಳ್ತಾನೇ ಇದ್ದಾರೆ. ಯಾರ ಅಧಿಕಾರ ಯಾರು ಕಿತ್ಕೊಳಕ್ ಆಗೋದಿಲ್ಲ. ಏನು ಡಿಸಿಎಂ ಅಂದಾಕ್ಷಣಕ್ಕೆ ಏನು ಅವ್ರಿಗೇನು ಹೊಸ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಪದವಿ ಅದು. ಆದ್ರೂ ಕೂಡ ಏನೋ ಒಂದು ಗೌರವದ ದೃಷ್ಟಿಯಿಂದ ಪಬ್ಲಿಕ್ ಕನ್ಸಂಪ್ಷನ್ಗೆ ಡಿಸಿಎಂ ಅಂತಂದ್ರೆ ನಮ್ಮ ಸಮುದಾಯದವರಿಗೆ, ನಮಗ್ ಬೇಕಿರೋರಿಗೆ, ನಮ್ಮ ಮುಖಂಡರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಜನರ ಸಮಾಧಾನಕ್ಕೆ ಆ ಒಂದು ಹುದ್ದೆಗಳ ಸೃಷ್ಟಿ ಆಗ್ತಕ್ಕಂಥದ್ದು. ಸೈಲೆನ್ಸ್ ಇಸ್ ಆಫ್ ಕನ್ಸೆಂಟ್ ಅಂತ ಗಾದೆ ಇದೆ. ಈಗ ಯಾರು ವಿರೋಧ ಮಾಡಿದ್ದಾರೆ? ಯಾರು ವಿರೋಧ ಮಾಡಿಲ್ಲ ಅಂದ್ಮೇಲೆ ಎಲ್ಲರೂ ಪರ ಇದ್ದಾರೆ ಅಂತ ತಿಳ್ಕೋಬೇಕು. ಕೆಲವು ಜನ ಬಂದು ಹೇಳ್ಕೊಳ್ತಾರೆ, ಕೆಲವು ಜನ ಬಂದು ಹೇಳ್ಕೊಳ್ಳೋದು. ಆಕಾಂಕ್ಷಿನೂ ಆಗಿಲ್ಲ. ಆ ಡಿಸಿಎಂ ಸುದ್ದಿ ಈಗಾಗಲೇ ನಮ್ಮ AICC ಅಧ್ಯಕ್ಷರು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಆ ವಿಷಯ ಕ್ಲೋಸ್ ಆಯಿತು. ಯಾರು ಮಾತಾಡಬಾರ್ದು ಅಂತ ಸೂಚನೆ ಕೊಟ್ಟಿಲ್ಲ. ಡಿಸಿಎಂ ಹುದ್ದೆಗಳ ಬಗ್ಗೆ ತಾವೇನು ಪ್ರಶ್ನೆ ಕೇಳ್ತಾ ಇದ್ದೀರಿ, ಆ ಪ್ರಶ್ನೆಗಳು ಅಪ್ರಸ್ತುತ ಅಂಥೇಳಿ ಆ ಭಾವದಲ್ಲಿ ಅವರು ಮಾತನಾಡಿದ್ದಾರೆ. ಡಿಸಿಎಂ ಆಯ್ಕೆ ಮಾಡಿರೋದು ಜಾತಿ ಆಧಾರದ ಮೇಲಲ್ಲ. ಹಂಗೆ ಜಾತಿ ಆಧಾರದ ಮೇಲೆ ಮಾಡೋದಾಗಿದ್ದಿದ್ರೆ ಅವತ್ತೇ ಮಾಡಿಬಿಡೋರು. ಯಾವುದೇ ಕಾರಣಕ್ಕೂ ಡಿಸಿಎಂ ಅವಶ್ಯಕತೆ ಬರಲ್ಲ. ನಮ್ಮ KPC ಅಧ್ಯಕ್ಷರ ಒಂದು ಕರ್ತವ್ಯ ನಿಷ್ಠೆಗಳನ್ನ ನೋಡಿ ನಾವು ಮಾತಾಡ್ದೇ ಇರೋಕ್ಕಾಗೋದಿಲ್ಲ. ನಾನು ಹೇಳ್ತೀನಿ, ಈಗಲೇ ಸಹ ಡಿಸಿಎಂ ಏನು 3 ಸೃಷ್ಟಿ ಮಾಡ್ತಾ ಇದ್ದಾರೆ, ಆ ಉದ್ದೇಶನ ಫಸ್ಟ್ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ನಮ್ಮ DK ಶಿವಕುಮಾರ್ ಸರ್ಗೆ ಕೊಟ್ಟಿರೋದು ಅವರ ಕಾರ್ಯಕ್ಷಮತೆ, ಪಕ್ಷ ನಿಷ್ಠೆ, ಅವರ ಒಂದು ಸಂಘಟನೆಯ ಮೇಲೆ ಕೊಟ್ಟಿದ್ದಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ. ಆ 3 ಡಿಸಿಎಂ ಹುದ್ದೆ ಅನ್ನೋದನ್ನ ಈ ಕೂಡಲೇ ಹಿರಿಯರು ಕೈ ಬಿಡ್ಬೇಕಂತ ಮನವಿ ಮಾಡ್ತೀನಿ ಹಿರಿಯರಲ್ಲಿ. ನನ್ನ ಅನಿಸಿಕೆ ಸದಾ ಇದ್ದೇ ಇರುತ್ತೆ. ಡಿಸಿಎಂ ಒಂದೇ ಅಲ್ಲ, ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸುರ್ಜೇವಾಲಾ ಅವ್ರ ಜೊತೆನಲ್ಲಿ ಬಹಳಷ್ಟು ಜನ ಮಂತ್ರಿಗಳು ಮಾತಾಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಅಷ್ಟೇ.